ಮನೆ ಮುಂದಿನ ರಂಗೋಲಿ ಅಳಿಸ್ತಾಳೆ, ಶೂ ರ್ಯಾಕನ್ನು ಕೆಡುತ್ತಾಳೆ, ಕೇಳೋಕ್ಕೆ ಹೋದರೆ ಗಲಾಟೆನೆ ಮಾಡಿಬಿಡ್ತಾಳೆ, ಪ್ರಶ್ನೆ ಮಾಡೋಕ್ಕೆ ಹೋದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾಳೆ. ಪಕ್ಕದ ಮನೆಯಾಕೆ ಕಿರುಕುಳದ ಬಗ್ಗೆ CCTV ಸಮೇತ ಪೋಸ್ಟ್ ಮಾಡಿದ್ದಾರೆ. ಸರಿತಾ ಶಿಂದೆ ಪೋಸ್ಟ್ ಮೂಲಕ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ಬೊಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ಘಟನೆ. ಈ ರೀತಿ ಸಾಕಷ್ಟು ಬಾರಿ ಮಾನಸಿಕ ಕಿರುಕುಳ ನೀಡ್ತಾರೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ. ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಪ್ರತಿದಿನ ಜಗಳ ಆಡ್ತಾರೆ. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಮಹಿಳೆ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಪಕ್ಕದ ಮನೆಯಾಕಿಯ ಕಿರಿಕಿರಿ. ಮನೆ ಮುಂದೆ ಹಾಕಿರುವಂಥ ರಂಗೋಲಿಯನ್ನು ಕೂಡ ಬಿಡೋದಿಲ್ಲ ಅಂತೆ, ಅಳಿಸಿ ಹಾಕ್ತಾಳಂತೆ. ಅಷ್ಟೇ ಅಲ್ಲದೆ ಮನೆ ಬಳಿ ಇರುವಂಥ ಶೂ ರ್ಯಾಕನ್ನು ಕೂಡ ಕೆಡವಿ ಹಾಕ್ತಾಳಂತೆ. ಕೇಳೋಕ್ಕೆ ಹೋದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾಳಂತೆ. ಸದ್ಯ ಈಕೆಯ ಬಗ್ಗೆ ಪೊಲೀಸರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಟ್ಯಾಗ್ ಕೂಡ ಮಾಡಲಾಗಿದೆ. ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಮಹಿಳೆಯೊಬ್ಬರು. ಬೊಮ್ಮನಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಗಮನಿಸ್ತಾ ಇರ್ಬೋದು ನೀವು ಕೂಡ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ರಂಗೋಲಿಯನ್ನು ತುಳ್ಕೊಂಡು ಹೋಗ್ತಾರೆ ಅಪಾರ್ಟ್ಮೆಂಟ್ನಲ್ಲಿ. ಬೇಕಂತಲೇ ಮಾಡೋದು. ಶೂ ರ್ಯಾಕನ್ನು ಕೆಡ್ಕೊಂಡು ಹೋಗ್ತಾಳೆ. ಎಷ್ಟೇ ಬಾರಿ ಈಕೆಗೆ ಹೇಳಿದ್ರು ಕೂಡ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ. ರಂಗೋಲಿ ಮೇಲೆ ನಡ್ಕೊಂಡು ಹೋಗ್ತಾಳೆ. ಅಲ್ಲಿರುವಂಥ ಶೂ ರ್ಯಾಕನ್ನು ತಳ್ಕೊಂಡು ಹೋಗ್ತಾಳೆ. ಏನಾಗಿದೆ ಅಕ್ಕಪಕ್ಕದ ಮನೆಯವರ ಕಿರಿಕ್ ನೋಡಿ. ಇದನ್ನು ಪ್ರಶ್ನೆ ಮಾಡೋಕೆ ಹೋದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾಳಂತೆ ಈಕೆ. ಸದ್ಯ ಈ ವಿಚಾರದ ಸಂಬಂಧ ದೂರನ್ನು ಕೂಡ ಕೊಡಲಾಗಿದೆ. ಫುಲ್ ಟಾರ್ಚರ್ ಮಾಡ್ತಾ ಇದ್ದಾರೆ ಅವರು. ಎಲ್ಲ ಎವಿಡೆನ್ಸಸ್ ಎಲ್ಲ ಡಾಕ್ಯುಮೆಂಟ್ಸ್ ಕಳಿಸ್ದು ಕ್ರೈಮ್ ರಿಪೋರ್ಟರ್ ಚಾನಲ್ ಹತ್ರ. ಸೊ ಪ್ಲೀಸ್ ಜಸ್ಟಿಸ್ ಬೇಕು. ಮತ್ತು ಏನು ಮೀನ್ಸ್ ಇಫ್ ಐ ವಿಲ್ do suicide, then it is fully responsible for the Bomanhalli police station, Bomanhalli police stations and polices, all polices. ನಾನು ಕೊಡಿಚಿನಹಳ್ಳಿ ನಿವಾಸಿ. ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ. ನಿನ್ನೆಯಿಂದ ನಮಗೆ ಯಾವುದೇ ರೀತಿಯಿಂದ ನ್ಯಾಯ ಸಿಗ್ತಾ ಇಲ್ಲ. ನಮ್ಮ ಪಕ್ಕದ ಮನೆಯವರ ಕಡೆಯಿಂದ ನಮಗೆ ತುಂಬ ದೌರ್ಜನ್ಯ ಆಗ್ತಾಯಿದೆ. ಅವರು ಚಪ್ಪಲಿಗಳನ್ನ ನಮ್ಮ ಮನೆ ಮುಂದೆ ಬಿಡ್ತಾರೆ. ಆಮೇಲೆ ರಂಗೋಲಿಗಳನ್ನ ಅಳಿಸ್ತಾರೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆಲ್ಲ ಧಕ್ಕೆ ತಗೊಂಡ್ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಪೊಲೀಸರಿಗಿಂದ ರಕ್ಷಣೆ ಕೋರಿ ನಾವು ಇವತ್ತು ರಾತ್ರಿಯಿಂದ ಇಲ್ಲಿ ನಾವು ಧರಣಿ ಕೂತ್ಕೊಂಡಿದ್ದೀವಿ. ನಮ್ಮ ನ್ಯಾಯ ಸಿಗೋ ತನಕ ನಾವು ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ. ನಾನು ಕೊಡಿಚಿನಹಳ್ಳಿ ನಿವಾಸಿ. ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ. ನಿನ್ನೆಯಿಂದ ನಮಗೆ ಯಾವುದೇ ರೀತಿಯಿಂದ ನ್ಯಾಯ ಸಿಗ್ತಾ ಇಲ್ಲ. ನಮ್ಮ ಪಕ್ಕದ ಮನೆಯವರ ಕಡೆಯಿಂದ ನಮಗೆ ತುಂಬ ದೌರ್ಜನ್ಯ ಆಗ್ತಾಯಿದೆ. ಅವರು ಚಪ್ಪಲಿಗಳನ್ನ ನಮ್ಮ ಮನೆ ಮುಂದೆ ಬಿಡ್ತಾರೆ. ಆಮೇಲೆ ರಂಗೋಲಿಗಳನ್ನ ಅಳಿಸ್ತಾರೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆಲ್ಲ ಧಕ್ಕೆ ತಗೊಂಡ್ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಗಮನಿಸ್ತಾ ಇರ್ಬೋದು. ಅಪಾರ್ಟ್ಮೆಂಟ್ ಒಂದರಲ್ಲಿ ಆಗಿರುವಂಥ ಘಟನೆ ಇದು. ದೂರು ಕೊಡಲಾಗಿದೆ. ಪಕ್ಕದ ಮನೆಯವರು ದೂರು ಕೊಟ್ಟಿದ್ದಾರೆ. ಈ ಮಹಿಳೆ ಏನಿದ್ದಾಳೆ ಶೂ ರ್ಯಾಕನ್ನು ತಳ್ಕೊಂಡು ಹೋಗ್ತಾಳಲ್ಲ, ಈಕೆಗೆ ಸಾಕಷ್ಟು ಬಾರಿ ಹೇಳಿದ್ರಂತೆ ಈ ರೀತಿ ಎಲ್ಲ ಮಾಡಬೇಡ, ಸರಿ ಇಲ್ಲ ಈ ರೀತಿ ಎಲ್ಲ ಮಾಡೋದು. ಹೋಗ್ತಾ ಬರ್ತಾ ರಂಗೋಲಿಯನ್ನು ತೊಳ್ಕೊಂಡು ಹೋಗ್ತಾಳೆ. ಶೂ ರ್ಯಾಕ್ ನಿಂತಿದ್ರೆ ಅದನ್ನು ತಳ್ಳು ಹೋಗ್ತಾಳೆ. ಏನಾಗಿದೆ ಈಕೆಗೆ ಅಂತೇಳಿ ಇದನ್ನು ಪ್ರಶ್ನೆ ಮಾಡಿದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸ ಕೂಡ ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಹೋಗೋದಾದರೆ ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ. ಬೊಮ್ಮನಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂಥ ಘಟನೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಅಪಾರ್ಟ್ಮೆಂಟ್ನಲ್ಲಿ ಈ ರೀತಿಯಾಗಿ ರಂಗೋಲಿಯನ್ನು ಅಳಿಸ್ಕೊಂಡು ಶೂ ರ್ಯಾಕನ್ನು ಬೀಳಿಸ್ತಾರಲ್ಲ, ಯಾರೀಕೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ? ಸಂಪತ್, ಖಂಡಿತವಾಗ್ಲು ಏನು ಕೋಡಿಚಿಕ್ಕನಹಳ್ಳಿಯಲ್ಲಿರುವಂತಹ ಚೈತನ್ಯ ಪ್ಯಾರಡೈಸ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಇದೇ ಅಪಾರ್ಟ್ಮೆಂಟ್ ನ 3ನೇ ಫ್ಲೋರ್ ನಲ್ಲಿ ಮಂಜುನಾಥ್ ಮತ್ತು ಸರಿತಾ ದಂಪತಿ ವಾಸ ಮಾಡ್ತಾ ಇರ್ತಾರೆ. ಏನು ಪಕ್ಕದ ಮನೆಯಲ್ಲೇ ನೇಹ ಮತ್ತು ಪ್ರಣಬ್ ಜ್ಯೋತಿ ಸಿಂಗ್ ಅನ್ನೋರು ಕೂಡ ವಾಸ ಮಾಡ್ತಾ ಇರ್ತಾರೆ. ಇಬ್ರು ಕೂಡ ಅನುಸರಿಸ್ಕೊಂಡು ಹೋಗಿದ್ರೆ ಏನು ಕೂಡ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಆದ್ರೆ ಮನೆ ಮುಂದೆ ಇರುವಂತಹ ಸಣ್ಣ ಜಾಗದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇರಿಸುವಂತಹ ವಿಚಾರಕ್ಕೆ ಆಗಾಗ ಇಲ್ಲಿ ಗಲಾಟೆ ಆಗ್ತಾ ಇರುತ್ತೆ.
ಅದೇ ಗಲಾಟೆ ದೊಡ್ಡ ಮಟ್ಟಕ್ಕೆ ತಲುಪಿ ದೂರು ಮತ್ತು ಪ್ರತಿದೂರು ದಾಖಲಿಸುವಂತಹ ಹಂತಕ್ಕೂ ಕೂಡ ಈಗ ತಲುಪಿರುವಂತದ್ದು. ಇನ್ನು 2 ವರ್ಷದ ಹಿಂದೆ ನೇಹಾಗೆ ಮನೆ ಮುಂದೆ ಚಪ್ಪಲಿ ಸ್ಟ್ಯಾಂಡ್ ಹಿಡಿದಂತೆ ಮಂಜುನಾಥ್ ದಂಪತಿ ಹೇಳಿದ್ರಂತೆ. ಆದ್ರೆ ಅದೇ ಜಾಗದಲ್ಲಿ, ಅಂದ್ರೆ ಅದೇ ಜಾಗ ಇರೋದು, ಅಷ್ಟೇ ಜಾಗ ಇರೋದು, ಹೀಗಾಗಿ ನಾವು ಅಲ್ಲೇ ಇಡ್ತೇವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಕಿರಿಕಾಗಿತ್ತಂತೆ. ಹೀಗಾಗಿ ವಿಚಾರಕ್ಕೆ ಮುಂದುವರೆದು ಮಂಜುನಾಥ್ ಮನೆಯವರಿಗೆ ನೇಹಾ ದಿನನಿತ್ಯ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ನೇಹಾ ಮನೆಯಿಂದ ಹೋಗ್ತಾ ಬರ್ತಾ ಮಂಜುನಾಥ್ ಇಟ್ಟಿರುವಂತಹ ಚಪ್ಪಲಿ ಸ್ಟ್ಯಾಂಡ್ ಬೀಳಿಸ್ಕೊಂಡು ಹೋಗೋದಾಗಿರ್ಬೋದು, ಮನೆ ಮುಂದೆ ಹಾಕಿರುವಂತಹ ರಂಗೋಲಿಯನ್ನ ಕಾಲಿಂದ ಅಳಿಸಿ ಹಾಕೋ ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಅದರ CCTV ಫೋಟೇಜ್ ಕೂಡ ಈಗ ಟ್ವೀಟ್ ಮಾಡಿ ಎಕ್ಸ್ ನಲ್ಲಿ ಹಾಕೋ ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ನೇಹಾ ಕೊಟ್ಟಂತಹ ಪ್ರತಿದೂರಿನ ಮೇಲೆ ಬೊಮ್ಮನಹಳ್ಳಿ ಪೊಲೀಸರು ಕಳೆದ ಡಿಸೆಂಬರ್ ನಲ್ಲಿ ಮಂಜುನಾಥ್ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು, ಅಂತಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿಕೊಂಡು FIR ದಾಖಲಿಸಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇರುವಂತದ್ದು. ಈಗ ಮತ್ತೆ ನೇಹಾ ತನ್ನ ಹಳೆಯ ಆಟವನ್ನ ಮುಂದುವರೆಸಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲಿ ಸಿಲ್ಲಿ ವಿಚಾರ ನೀಡಿ ಮತ್ತೆ ದೂರು ಕೊಡೋದಕ್ಕೂ ಮುಂದಾಗಿದ್ದಾಳೆ ಅನ್ನೋದು ಆರೋಪ ಕೂಡ ಇರುವಂತದ್ದು. ಇದರಿಂದ ನೊಂದಂತಹ ದಂಪತಿ ಕೂಡ ಈಗ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಕೂಡ ಇನ್ಸ್ಪೆಕ್ಟರ್ ಮೊಂಡುತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಂಜುನಾಥ್ ವ್ಯಕ್ತಪಡಿಸಿರುವಂತದ್ದು. ಈಗ ಸದ್ಯಕ್ಕೆ ಚಪ್ಪಲಿ ಸ್ಟ್ಯಾಂಡ್ ಬಿಡಿಸುವಂತಹ ಯಾವುದೇ ಅಪಾರ್ಟ್ಮೆಂಟ್ ಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಂತಿಷ್ಟು ಜಾಗವನ್ನ, ಮಿನಿಮಮ್ ಜಾಗವನ್ನ ಎಲ್ಲರಿಗೂ ಕೂಡ ಕೊಡಲಾಗಿರುತ್ತೆ. ಆದ್ರೆ ಈ ನೇಹಾ ಎಂಬಾಕೆ ಈ ರೀತಿಯಾಗಿ ರಂಗೋಲಿಯನ್ನ ಅಳಿಸಿ ಹಾಕೋದಾಗಿರ್ಬೋದು, ಚಪ್ಪಲಿ ಸ್ಟ್ಯಾಂಡ್ ಅನ್ನ ಬೀಳಿಸೋದಾಗಿರ್ಬೋದು, ಈ ರೀತಿಯಾದಂತಹ ಸಣ್ಣ ಪುಟ್ಟ ವಿಚಾರಕ್ಕೂ ಕಿರಿಕ್ ಮಾಡಿಕೊಂಡು ಇದು ದೊಡ್ಡ ಮಟ್ಟದ ಸುದ್ದಿ ಆಗುವಂತೆ ಈಗ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಈ ಸಹಿತ ನೀಡಿರುವಂತಹ ದೂರಿನ ಮೇರೆಗೆ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.